ನಮ್ಮದು ಹಿಂದಿನ ಬಿಜಾಪುರ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹೊನ್ನೂರು ಗ್ರಾಮ. ಆ ಗ್ರಾಮದಲ್ಲಿ ಲಿಂಗಣ್ಣ ಹುಂಕಿ ನನ್ನ ಹೆಸರು. ಗುರುಗಳ ದರ್ಶನಕ್ಕೆ ಅವ್ರು ಕರ್ಕೊಂಡು ಹೋಗಬೇಕಾಗಿದೆ. ಅದಕ್ಕೆ ನನ್ನ ಗೆಳೆಯರಂಥ ಸದ್ಭಕ್ತರನ್ನು ಕಾಯ್ತಾ ಇದ್ದೀವಿ. ಅವ್ರು ಕರ್ಕೊಂಡು, ಯಾಕಂದ್ರೆ 10 ಮೈಲಿಗಳ ದೂರದಲ್ಲಿದೆ ಸಿಂಧೂರ ಅಪ್ಪವರ ಕೆರೆಯ ಬಿಲ್ವಾಣದ ಕಮಲಿ ಮಠ. ಅಲ್ಲಿಗೆ ಒಬ್ಬನೇ ಹೋಗೋದು ಬೇಡ, ಎಲ್ಲ ಹೊನ್ನೂರು ಗ್ರಾಮದ ಸದ್ಭಕ್ತರನ್ನ ಅವ್ರು ಕರ್ಕೊಂಡು ಎಲ್ಲರೂ ಜೊತೆಗೊಡ್ಕೊಂಡು ಹೋದ್ರು. ಚಲೋ ಆಯಿತು. ಸದ್ಭಕ್ತರೇ ಬನ್ನಿ ಹೇಳಿ ಅಮ್ಮ. ಸದ್ಭಕ್ತರೇ ನೋಡ್ರಿ, ನನ್ನೊಂದು ವಿಚಾರ ಇದೆ. ಅದೇಕೋ ನನ್ನ ಮನಸ್ಸು ಗುರುಗಳ ಹಂಬಲವನ್ನು ಬಯಸ್ತಾ ಇದೆ, ಸದ್ಗುರುಗಳ ಸನ್ನಿಧಿಯನ್ನು ಬಯಸ್ತಾ ಇದೆ. ಅದಕ್ಕಾಗಿ ಗುರುಗಳ ದರ್ಶನ ಆಗಬೇಕು, ಅವರನ್ನು ಹೊನ್ನೂರು ಗ್ರಾಮಕ್ಕೆ ಕರ್ಕೊಂಡ್ಬರ್ಬೇಕು. ಹೊನ್ನೂರ ಗ್ರಾಮದ ಸದ್ಭಕ್ತರಿಗೆ ಆಶೀರ್ವಾದ ನೀಡಿಸಬೇಕು. ಹಾಗೂ ನಮ್ಮ ಮನೆಯವರ ಉದ್ಧಾರಕ್ಕಾಗಿ ಗುರುಗಳ ಪಾದಪೂಜೆಯನ್ನು ಮಾಡಬೇಕು. ಹೀಗೆ ಹಂಬಲ ಇದೆ. ತಾವು ಬರ್ತಾ ಇದ್ದೀರಾ? ಆಗಲಿ ನಿಂಗಣ್ಣ, ಹೋಗಿ ಬರೋಣ. ಯಾಕಂದ್ರೆ ಅದು ಮಹಾರಾಷ್ಟ್ರದ ಜತ್ ತಾಲೂಕಿನ ಏನಿದೆ ಹಿಂದೂರು ಹಾಗೂ ಉಮ್ರಾನಿ ಮಧ್ಯದಲ್ಲಿ ಇರ್ತಕ್ಕಂಥ ಹಿರೇಹಳ್ಳದ ಬಿಲ್ವನದಲ್ಲಿ ಸದ್ಗುರುಗಳ ಕಮಲಿ ಮಠವಿದೆ, ಶ್ರೀಮಠ. ಯಾಕಂದ್ರೆ 10 ಮೈಲಿಗಳಿಂದ ದೂರದಲ್ಲಿ ಇರ್ತಕ್ಕಂಥ ಅಲ್ಲಿಗೆ ಹೋಗ್ಬೇಕಾದ್ರೆ ನಾವೆಲ್ಲ ಸಲಕರಣೆಗಳಿಲ್ಲ. ಹಾಗೆ ನಡೆದುಕೊಂಡಾಗಲಿ ಅಥವಾ ಗಾಡಿ ಮುಖಾಂತರ ನಾವು ಹೋಗೋಣ. ಹೋಗುವಾಗ ಏನು ಮಾಡೋಣ ಅಂದ್ರೆ ಸದ್ಗುಣನ ನಾಮಸ್ಮರಣೆ ಮಾಡ್ಕೊಂಡು, ಯಾಕಂದ್ರೆ ದಾರಿ ಸಾಗುವುದು ಕೂಡ ಮನಸ್ಸಿನ ಉಲ್ಲಾಸ ಆಗ್ತದೆ.
ನಾಮಸ್ಮರಣೆ ಮಾಡ್ತಾ ಸದ್ಗುರುಗಳವರ ಉಮ್ರಾಣಿ ಹಾಗೂ ಸಿಂಧೂರು ಮಧ್ಯದಲ್ಲಿರ್ತಕ್ಕಂಥ ಹಿರೇಗದ ಬಿಲ್ಮೋಡಕ್ಕೆ ಸದ್ಗುರುಗಳ ತಮಿಳು ಮಠಕ್ಕೆ ಬಂದಿದ್ದೀವಿ. ಬಹಳ ಸಂತೋಷ ಆಗಿದೆ. ಲಿಂಗಣ್ಣ, ಇದೇನು ಬಿಲ್ಲುವಳದ ಆಶ್ರಮ? ಹಾ, ಇದೆಯಪ್ಪ. ಇದನ್ನು ನೋಡಿ ನಮ್ಮ ಜನ್ಮ ಪಾವನವಾಯಿತು. ನೋಡಿ ಎಷ್ಟೊಂದು ಸುಂದರವಾಗಿದೆ, ಬಹಳ ಸುಂದರವಾಗಿದೆ. सुषुप्त्यादि यत् प्रकाशं प्रकाश्यते तत् ज्ञात्वाहम् इति सर्वबन्धै प्रमुच्यते. ಅಂದರೆ ಜಾಗ್ರ ಸ್ವಪ್ನ ಸುಷುಪ್ತಾದಿಗಳಲ್ಲಿ ಬೆಳಗುವ ಆತ್ಮನೇ ಒಬ್ಬನೇ ಇದ್ದಾನೆ. ಅಂಥ ಯಾವ ಆತ್ಮ ಅಂದರೆ ಜಾಗ್ರ ಸ್ವಪ್ನ ಸುಷುಪ್ತಿ ಅಂದರೆ ಮನುಷ್ಯರಿಗೆ 3 ಅವಸ್ಥೆ ಇರ್ತವೆ, ದೇವತೆಗಳಿಗೆ 1 ಅವಸ್ಥೆ ಇರ್ತವೆ, ಪ್ರಾಣಿಗಳಿಗೆ 2 ಅವಸ್ಥೆ ಇರ್ತವೆ. ಆದ್ದರಿಂದ ಅವಸ್ಥೆಗಳು 3 ಇರಬಹುದು. ಅದರಲ್ಲಿ ವಿಶ್ವ, ತೈಜಸ, ಪ್ರಾಜ್ಞ ಅಂತಕ್ಕಂಥ ಜೀವರು ಅಂತ ಹೆಸರು ಪಡಿಬಹುದು. ಇರೋ ಆತ್ಮ ಮಾತ್ರ ಒಬ್ಬನೇ ಇರ್ತಾನೆ. ಹೇಗೆಂದರೆ ಎಚ್ಚರದಲ್ಲಿದ್ದಾಗ ಅಲ್ಲಿ ನೇತ್ರದಿಂದ, ಮುಂದೆ ಮಲಗಿದಾಗ ಅಲ್ಲಿ ಪಾತ್ರ ಮನೋವೃತ್ತಿಯಿಂದ, ಮಾಯಾವೃತ್ತಿಯಿಂದ, ಮುಂದೆ ಕನಸಿನಲ್ಲಿ ಮನೋವೃತ್ತಿಯಿಂದ, ಹೀಗೆ ಬೇರೆ ಬೇರೆ ವೃತ್ತಿಯನ್ನು ಬೆಳೆದು ಸಹಿತ ಇರ್ತಕ್ಕಂಥ ಆತ್ಮ ಮಾತ್ರ ಒಬ್ಬನೇ ಇದ್ದಾನೆ. ಹೇಗೆಂದರೆ ನಾನು ಈ ಸ್ವಪ್ನದಲ್ಲಿ ಏನಪ್ಪ ಅಂತಂದರೆ ಸ್ವಪ್ನದಲ್ಲಿರ್ತಕ್ಕಂಥ ಅನುಭವ ಒಂದೇ, ಜಾಗೃತ ಅವಸ್ಥೆಯಲ್ಲಿ ಇರ್ತಕ್ಕಂಥ ಒಂದೇ ಅನುಭವ, ಮುಂದೆ ಸುಖವಾಗಿ ಮಲಗಿದ್ದಂತಕ್ಕಂಥ ಅನುಭವ ಒಂದೇ. ಆದರೆ 3 ಸ್ಥಿತಿ ಅನುಭವಿಸ್ತಕ್ಕಂಥ ಒಬ್ಬನೇ ಇರ್ತಾನೆ ಆತ್ಮ. ಅದರಿಂದ ತಜ್ಞಾತ್ವ ಅಹಮಿತಿ ಸರ್ವಬಂಧೈ ಸರ್ವಬಂಧೈ ಪ್ರಮುಚ್ಯತೆ ಅಂದರೆ ಆ ಬ್ರಹ್ಮವೇ ನಾನಿದೆ ಅಂತಕ್ಕಂಥ ಒಂದು ಶ್ಲೋಕ. ಅದರಿಂದ ಈ ಪ್ರವಚನವನ್ನು ಯಾವ ಅಂದರೆ ಸದ್ಗುರು ಗುರುಲಿಂಗೇಶ್ವರಪ್ಪ ಅವರ ದಿವ್ಯ ಪಾದಕಮಲದಲ್ಲಿ ಅರ್ಪಣೆ ಮಾಡ್ತಾ ಯಾವ ಎಲ್ಲರಿಗೂ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪಕ್ಕೆ ವರಮೋಕ್ಷವನ್ನೇ ಸದ್ಗುರು ಗುರುಲಿಂಗೇಶ್ವರಪ್ಪ ಅವರು ಕರುಣಿಸಲಿ ಅಂದರೆ ಪ್ರಾರ್ಥನೆ ಮಾಡ್ತಾ ಇವತ್ತಿನ ವಾಕ್ಪುಷ್ಪಗಳನ್ನು ಗುರುಗಳ ಪಾದವನ್ನು ಅರ್ಪಣೆ ಮಾಡ್ತಾ ನನ್ನ ವಿಷಯಕ್ಕೆ ವಿರಾಮ ಹೇಳ್ತಾ ಇದ್ದು. ಓಂ ತತ್ಸತ್. ರಾಜಾಧಿರಾಜ ಸದ್ಗುರುನಾಥ ಗುರುಲಿಂಗೇಶ್ವರ ಮಹಾರಾಜ್ ಕಿ ಜೈ. ಸಾಧು ಸಂತ ಮಹಾರಾಜ್ ಕಿ ಜೈ. ಶ್ರೀ ಗುರುದೇವ ದತ್ತ ದತ್ತವರು. ಬಾಂಡಿಂಗಣ್ಣ, ಹುಂದೂರಿಂದ ಯಾವಾಗ ಬಂದೆ? ಎಲ್ಲವೂ ಕ್ಷೇಮವೇ? ಶುಭ ಮಸ್ತು. ಹೌದು ನಿಂಗಣ್ಣ, ನಾನು ಕೂಡ ಆರಾಮಾಗಿದ್ದೀನಿ. ಎಲ್ಲರೂ ಆರಾಮಿದ್ದಾರೆ. ಗುರುಗಳ ದಯದಿಂದ ಎಲ್ಲರೂ ಆರಾಮಿದ್ದಾರೆ. ಹೇಳು ನಿಂಗಣ್ಣ. ತಮ್ಮ ಸನ್ನಿಧಿಯಲ್ಲಿ ಒಂದು ಕೋರಿಕೆ ಇದೆ ಗುರುಗಳೇ. ಅದೇನು ಹೇಳು ನಿಂಗಣ್ಣ. ಗುರುಗಳೇ, ತಾವು ಹುಣ್ಣೂರು ಗ್ರಾಮಕ್ಕೆ ಬರಬೇಕು ಹಾಗೂ ನಮ್ಮ ಮನೆಗೆ ಬರಬೇಕು, ಬಂದು ನಮ್ಮನ್ನು ಉದ್ಧಾರ ಮಾಡಬೇಕು ಗುರುಗಳೇ. ಆಯ್ತು ನಿಂಗಣ್ಣ, ಬರುವೆ. ಆಯ್ತು ಗುರುಗಳೇ, ಹೋಗೋಣ ಗುರುಗಳೇ. ಆಯ್ತು, ನಡೆ ನಿಂಗಣ್ಣ.
ಆರತಿ ಮಾಡಿ ಗುರುಗಳನ್ನ ಮನೆಯೊಳಗೆ ಕರ್ಕೊಂಡು ಆಯ್ತು ಅಣ್ಣ. ಗುರುಗಳೇ ಹೇಳು ಲಿಂಗಣ್ಣ. ಇದೇ ನಮ್ಮ ಮನೆ ದಯಮಾಡಿಸಬೇಕು ಗುರುಗಳೇ. ಆಯ್ತು ಲಿಂಗಣ್ಣ. ಆಸನದಲ್ಲಿ ವಿರಾಜಮಾನರಾಗಿ ಗುರುವೆ. ಪಾದವನ್ನು ತೊಳೆಯುವೆನಾ, ಪಾಪವನ್ನು ಕಳೆಯಯ್ಯ, ಭಸ್ಮಗಂಧ ಹಚ್ಚುವೆನಾ, ಭಕ್ತಿ ಮಾರ್ಗ ತೋರೆಯ. ಪಾದವನ್ನು ತೊಳೆಯುವೆನಾ, ಪಾಪವನ್ನು ಕಳೆಯಯ್ಯ, ಪಾದವನ್ನು ತೊಳೆಯುವೆನಾ, ಪಾಪವನ್ನು ಕಳೆಯಯ್ಯ, ಭಸ್ಮಗಂಧ ಹಚ್ಚುವೆನಾ, ಭಕ್ತಿ ಮಾರ್ಗ ತೋರಯ್ಯ, ಭಸ್ಮಗಂಧ ಹಚ್ಚುವೆನಾ, ಭಕ್ತಿ ಮಾರ್ಗ ತೋರಯ್ಯ. ಭೂಪತ್ರಿ ಅರ್ಪಿಸುವೆ ನೋವನ್ನು ಅಳಿಸಯ್ಯ, ಭೂಪತ್ರಿ ಅರ್ಪಿಸುವೆ ನೋವನ್ನು ಅಳಿಸಯ್ಯ, ಧೂಪ ದೀಪ ಬೆಳಗುವೆನ ಬೆಳಕಿನಡೆಗೆ ನಡೆಸಯ್ಯ, ಧೂಪ ದೀಪ ಬೆಳಗುವೆನ ಬೆಳಕಿನಡೆಗೆ ನಡೆಸಯ್ಯ. ಒಂದು ಸಾರಿ ನಮ್ಮ ಮನೆ ಬಣ್ಣಿಸಿ ಗುರುವೆ, ಒಂದು ಸಾರಿ ನಮ್ಮ ಮನೆಗೆ ಬಣ್ಣಿಸಿ ಗುರುವೆ, ನಿಮ್ಮ ಪಾದ ಪೂಜೆ ಮಾಡಿ ಧನ್ಯನಾಗುವೆ, ನಿಮ್ಮ ಪಾದ ಪೂಜೆ ಮಾಡಿ साधु संत महाराज की जय, श्री गुरुदेव दत्त वरदू। श्री
ಶಿವಾಯ ನಮಃ 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 ಶಿವಾಯ ಧನ್ಯನಾದೆ ಗುರುವೇ, ಧನ್ಯನಾದೆ. ಗುರುಗಳೇ ಗುರುಗಳೇ, ಹೇಳು ನಿಂಗಣ್ಣ. ನಮ್ಮನ್ನು ಕುರಿತು ಪ್ರವಚನವನ್ನು ಮಾಡಿ ಗುರುಗಳೇ, ನಮ್ಮನ್ನು ಉದ್ಧಾರ ಮಾಡಿ ಸದ್ಗುರುನಾಥ. ಯಾವ ವಿಷಯವನ್ನು ಕುರಿತು ಮಾಡ್ಕೊಂಡಿದ್ದೇನೆ ಹೇಳು. ಗುರುಗಳೇ, ಹೇಳು ನಿಂಗಣ್ಣ. ಶ್ರೀಮನ್ನಿರ್ಜುನ ವಯವಗಳಿಂದ ರಚಿಸಲ್ಪಟ್ಟಂತಹ ಕೈವಲ್ಯ ಪದ್ಧತಿ ಗ್ರಂಥದ ಶಿವಕಾನಂದ ಸ್ಥಳದ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲ ಹೂದು ನರಳಿಯ ಮುಕ್ತಿ ಅನ್ನುವ ವಿಷಯ ಕುರಿತು ನಮ್ಮನ್ನ ಪ್ರವಚನ ಮುಖಾಂತರವಾಗಿ ನಮ್ಮನ್ನ ಆಶೀರ್ವಾದ ಮಾಡಬೇಕು ತಂದೆ. ಆಗಲಿ ನಿಂಗಣ್ಣ, ಬೇಡವೇ. ರಾಜಾಧಿರಾಜ ಸದ್ಗುರುನಾಥ ಗುರುಲಿಂಗೇಶ್ವರ ಮಹಾರಾಜ್ ಕಿ ಜೈ. ಸಾಧು ಸಂತ ಮಹಾರಾಜ್ ಕಿ ಜೈ. ಶ್ರೀ ಗುರುದೇವ ದತ್ತ ದತ್ತ ಅವರು ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸದ್ಗುರು ಗುರುಲಿಂಗೇಶ್ವರ ಸದ್ಗುರುನಾಥರ ದಿವ್ಯ ಪಾದಾರವಿಂದಗಳಲ್ಲಿ ನನ್ನ ಅನಂತ ಅನಂತ ಕೋಟಿ ದೀರ್ಘ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಹಾಗೂ ಈ ನೆರೆದ ಶತಭಕ್ತರ ಹೃದಯಕ್ಕೆ ಸಾಕ್ಷಿಗೊಳ್ಳುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನವನ್ನು ಹೊಂದಿಸುತ್ತಾ ಆದ್ಮೇಲೆ ಇವತ್ತು ಯಾವ ಲೋಕ ಕಲ್ಯಾಣ ಕರ್ತೃವಾಗಿರ್ತಕ್ಕಂಥ ಶ್ರೀಮನ್ ನಿಜಗುಣ ಶಿವಯವರ ಕೈವಲ್ಯ ಪದ್ಧತಿ ಅಂತಕ್ಕಂಥ ಗ್ರಂಥದ ಯಾವ ಶಿವಕಾರುಣ್ಯ ಸ್ಥಳದ ಮೊದಲನೇ ಪದ್ಯ ಅದಾವುದಂದ್ರೆ, ಶ್ರೀ ಗುರು ವಚನೋಪದೇಶವನ್ನಾಲಿಸಿ ದಾಗಲಹುದು ನರರಿಗೆ ಮುಕುತಿ. ಶ್ರೀ ಅಂದರೆ ಶ್ರೋತ್ರಿಯ ಬ್ರಹ್ಮನಿಷ್ಠ, ಶ್ರೀ ಅಂದರೆ ಲಕ್ಷ್ಮಿ ಅಂತ ಅರ್ಥ ಆಗ್ತಾ ಇದೆ. ಆದ್ದರಿಂದ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಷಡ್ಗುಣೇಶ್ವರ ಸಂಪನ್ನ ಭಕ್ತನಾಗಿರ್ತಕ್ಕಂಥ ಗುರು ಪದಕ್ಕೆ ಇಟ್ಟಿದ್ದಾರೆ. ಅರ್ಥಾತ್ ಶ್ರೋತ್ರಿಯ ಬ್ರಹ್ಮನಿಷ್ಠ ಅಂತ ಹೇಳ್ತಾರೆ. ಇಲ್ಲಿ ಶ್ರೀ ಗುರು, ಗುರು ಅಂದರೆ ಅಜ್ಞಾನಕ್ಕಿರ್ತಕ್ಕಂಥ ಸಾಮರ್ಥ್ಯವುಳ್ಳಂಥ ಭರ್ಗೋ ಸಾಕ್ಷಾತ್ ನರಾಕೃತಿ ಅಂತ ಎಂಬಂತೆ ಗುರು ಸಾಮಾನ್ಯ ಅಲ್ಲ, ಗುರು ನಾನಲ್ಲ. ಅದರಿಂದಲೇ ವಚನ ಮತ್ತು ಉಪದೇಶ ಹೀಗೆ ಹೇಳ್ತಾರೆ. ಅದರಿಂದ ಉಪದೇಶ ಅಂದ್ರೆ ಏನಪ್ಪ ಅಂತಂದ್ರೆ ಎಲ್ಲವೂ ಸರ್ವಂ ಕಲಿಯುಗಂ ಬ್ರಹ್ಮ ಅಂದರೆ ಎಲ್ಲವೂ ಪರಬ್ರಹ್ಮವಿದೆ. ಆ ಪರಬ್ರಹ್ಮ ಸ್ವರೂಪ ನೀವಿದೆ ಅಂತ ತಿಳಿಸಿದೆ ತತ್ವಮಸಿ ಮಹಾವಾಕ್ಯ. ತತ್ ತ್ವಂ ಅಸಿ. ತತ್ ಅಂದರೆ ಆ ಪರಬ್ರಹ್ಮ, ತ್ವಂ ಅಂದರೆ ಜೀವನ ಇರ್ತಕ್ಕಂಥ ನೀನು, ಅಸಿ ಅಂದರೆ ಇದ್ದೆ ಅಂತ ಹೇಳಿದ್ರೆ ತತ್ವಮಸಿ. ಈ ವಾಕ್ಯವನ್ನು ತಾವೆಲ್ಲರೂ ಶ್ರವಣ ಮಾಡಿದ್ರಿ. ನಿಮಗೆ ಕಲ್ಯಾಣವಾಗಲಿ, ನಿಮ್ಮೆಲ್ಲರಿಗೆ ಶುಭವಾಗಲಿ. ಈ ಅಲ್ಪ ಮಾತ್ರ ಪುಷ್ಪ ಮಾಲಿನ ಗುರುಗಳ ಪಾದಗಳನ್ನು ಅರ್ಪಣೆ ಮಾಡ್ತಾ ಇವತ್ತಿನ ವಿಷಯಕ್ಕೆ ವಿರಾಮ. ಓಂ ತತ್ಸತ್. ಧನ್ಯನಾದ ಗುರುವೇ, ಧನ್ಯನಾದೆ. ನರ ಜನ್ಮ ತೊರೆದು ಹರ ಜನ್ಮ ತೋರಿಸಿದ ಗುರು
ನಿಂಗನ ನಮ್ಮದೊಂದು ಅಪೇಕ್ಷೆ ಇದೆ. ಈಗ ಹೇಳಿ ಗುರುಗಳೇ. ಪ್ರವಚನ ಅಂತೂ ಮುಕ್ತಾಯವಾಯಿತು. ಎಲ್ಲ ಸದ್ಭಕ್ತರಿಗೆ ಹಾಲನ್ನು ಕುಡಿಸ್ಬೇಕು ಎಂಬ ಇಚ್ಛೆ ಇದೆ. ಆದ್ರಿಂದ ನಿಮ್ಮ ಮನೆಯಲ್ಲಿ ಹಾಲು ಇವೆ ನಿಂಗನ್ನ. ಓಹೋ, ನಮ್ಮ ಮನೆಯಲ್ಲಿ ಕ್ಷೀರ ಇಲ್ಲ ಗುರುಗಳೇ, ಏನು ಮಾಡಲಿ? ಅಮ್ಮ ಲಕ್ಷ್ಮೀಬಾಯಿ ಬಾಯಿಲೆ ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡಮ್ಮ. ಗುರುಗಳೇ, ಹೇಳು ನಿಂಗನ್ನ. ಇವರು ನನ್ನ ಸಹೋದರಿ ಲಕ್ಷ್ಮೀಬಾಯಿ, ಹೌದೇನು? ಅವರಿಗೆ ಆಶೀರ್ವಾದ ಮಾಡಿ ಗುರುಗಳೇ. ಅಮ್ಮ ಲಕ್ಷ್ಮೀಬಾಯಿ ಕ್ಷೇಮವಾಗಿದ್ದೇನಮ್ಮ? ಸದ್ಗುರುನಾಥ, ತಮ್ಮ ಕೃಪಾಶೀರ್ವಾದದಿಂದ ಕ್ಷೇಮವಾಗಿದ್ದೀನಿ. ಅಷ್ಟು ನಮ್ಮದೊಂದು ಇಲ್ಲಿ ಅಪೇಕ್ಷೆ ಇದೆ ಲಕ್ಷ್ಮೀಬಾಯಿ. ಹೇಳಿ ಸದ್ಗುರುನಾಥ, ಅದು ಏನು ಎಂದು. ಇದೀಗ ಸದ್ಭಕ್ತರು ಪ್ರವಚನ ಕೇಳಿದ್ದಾರೆ. ಎಲ್ಲರಿಗೂ ಹಾಲನ್ನು ಕುಡಿಸ್ಬೇಕು ಅಂತೇಳಿ ನಮ್ಮ ಇಚ್ಛೆ ಆಗಿದೆ. ನಿಮ್ಮ ಮನೆಯಲ್ಲಿ ಹಾಲು ಇವೇನಮ್ಮ? ಸದ್ಗುರುನಾಥ, ನಮ್ಮ ಮನೆಯಲ್ಲಿರುವ ಎಮ್ಮೆಗಳು ಬರಡು ಇವೆ ಸದ್ಗುರುನಾಥ. ಹೌದೇನು? ಅವು ಹಾಲು ಕೊಡ್ತೇವೆ ಅಮ್ಮ, ಹಾಲು ಕೊಡ್ತವೆ. ಬರಲಿ ಹಾಲು ಕೊಡ್ತೇವೆ, ಚಿಂತೆ ಮಾಡಬೇಡ. ಸದ್ಗುರುನಾಥ, ನಮ್ಮಲ್ಲಿರುವ ಎಮ್ಮೆಗಳು ಬರಡು ಇವೆ. 2-3 ವರ್ಷಗಳಿಂದ ಕರುವೂ ಹಾಕಿಲ್ಲ. ಹಾಲು ಕೊಡುವ ಸಾಮರ್ಥ್ಯವೂ ಅದಕ್ಕೆ ಇಲ್ಲ. ಹಾಲನ್ನು ಹೀಗೆ ತರಲಿ ಸದ್ಗುರುನಾಥ, ನಾನು ಹೀಗೆ ತರಲಿ. ಇಲ್ಲ ಮಗಳೇ, ಅವು ಹಾಲು ಕೊಡ್ತೇವೆ, ನಿಶ್ಚಯವೇ ಹಾಲು ಕೊಡ್ತೇವೆ. ಹೋಗಿ ಆ ಮಹಿಷಿ ಹತ್ರ ಹೋಗಿ ಹಾಲನ್ನು ಕೇಳು. ಎಲ್ಲ ಸದ್ಭಕ್ತರಿಗಾಗಿ ಹಾಲು ಬೇಕಾಗಿವೆ. ಮಹಿಷಿ ಹಾಲು ಕೊಡು, ಕ್ಷೀರ ಕೊಡು ಮಹಿಷಿ ಅಂತ ಕೇಳಿಕೋ, ಹಾಲು ಕೊಡ್ತೇವೆ. ಆಯ್ತು ಸದ್ಗುರುನಾಥ, ತಮ್ಮ ಕೃಪಾ ಆಶೀರ್ವಾದ ಇರಲಿ. ಒಂದು ಮಾತು ಲಕ್ಷ್ಮೀಬಾಯಿ ನೆನಪಿರಲಿ. ಆ ಬರಡು ಮಹಿಷಿಗೆ ಹಾಲು ಕೊಡುತ್ತಿದೆ, ಕ್ಷೀರ ಕೊಡುತ್ತಿದೆ. ಆದರೆ ಈ ಎಲ್ಲ ಸದ್ಭಕ್ತರು ಬೇಕಾದ ಹಾಲು ಕೊಡ್ತೇವೆ. ಆದರೆ ನಮ್ಮ ಕ್ಷೀರವೆಲ್ಲವೂ ನಿಮ್ಮ ಕ್ಷೀರ, ನಿಮ್ಮ ಕ್ಷೀರವೆಲ್ಲವೂ ನಮ್ಮ ಕ್ಷೀರ. ತಿಳಿಯುತ್ತೆ? ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ. ತಥಾಸ್ತು. ಹೋಗಿ ಬಾ ಮಗಳೇ. ಆಯ್ತು ಸದ್ಗುರುನಾಥ. ಯದ್ಭಾವಂ ತದ್ಭವತಿ, ಯದ್ಭಾವಂ ತದ್ಭವತಿ. ಬರಿದಾದ ಬಾಳಲ್ಲಿ ಜಯ ಬಾರದೆ, ಬರಿದಾದ ಬಾಳಲ್ಲಿ ಜಯ ಬಾರದೆ. ಹೇ ಭರಡು ಮಹಿಷಿ, 2-3 ವರ್ಷಗಳಿಂದ ಕರುವೂ ಹಾಕಿಲ್ಲ. ಹಾಲು ಕೊಡುವ ಸಾಮರ್ಥ್ಯವೂ ನಿನಗೆ ಇಲ್ಲ. ಆದರೂ ಗುರುಗಳು ನಿನಗೆ ಎಲ್ಲ ಪ್ರವಚನಕ್ಕೆ ಬಂದ ಸದ್ಭಕ್ತರಿಗೆ ಹಾಲು ಕೊಡು ಎಂದು ಹೇಳಿದ್ದಾರೆ. ನೀನು ಎಲ್ಲರಿಗೂ ಸಾಕಾಗುವಷ್ಟು ಹಾಲು ಕೊಡುತ್ತೆಯೇ ಮಹಿಷಿ? ಇದು ಸದ್ಗುರುಗಳ ಆಜ್ಞೆಯಾಗಿದೆ. ಆದ್ದರಿಂದ ಹಾಲನ್ನು ಕೊಡು ಮಹಿಷಿ, ಹಾಲನ್ನು ಕೊಡು. ಹಾ, ಎಂತಹ ಆಶ್ಚರ್ಯವಾದದ್ದು. ಸದ್ಗುರುಗಳ ಗುರುಗಳ ಹೆಸರು ಹೇಳಿದ ತಕ್ಷಣ ಅದು ಎದ್ದು ನಿಂತಿತು. ಇದು ನಿಶ್ಚಯವಾಗಿ ಹಾಲು ಕೊಡುತ್ತದೆ. ಸಿರಿದಾದ ಬಾಳಲ್ಲಿ ಜಯ ಬಾರದೆ, ಬರಿದಾದ ಬಾಳಲ್ಲಿ ಜಯ ಬಾರದೆ.
ಬಹಳವಾದದ್ದು, ಸದ್ಗುರುಗಳ ಲೀಲೆ ಬಹಳವಾದದ್ದು. ಎಮ್ಮೆ ಹಾಲು ಕೊಟ್ಟಿತು. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹೋಗೋ ಹಿಂದೆ 12ನೇ ಶತಮಾನದಲ್ಲಿ ಆಗಿ ಹೋದಂತಹ ಜಗಜ್ಯೋತಿ ಬಸವೇಶ್ವರವರ ವಚನ ನೆನಪಿಗೆ ಬರುತ್ತೆ ನನಗೆ. ನೀನೊಲಿದರೆ ಕೊರಡು ಹೃದಯ, ನೀನೊಲಿದರೆ ಕೊರಡು ಕೊನರುದಯ್ಯ, ನೀನೊಲಿದರೆ ಕೊರಡು ಕೊನರುದಯ್ಯ, ನೀನೊಲಿದರೆ ಬರಡು ಹೈನಂಬುದಯ್ಯ, ನೀನೊಲಿದರೆ ಬರಡು ಹೈನಂಬುದಯ್ಯ, ನೀನೊಲಿದರೆ ಕೊರಡು ಕೊನರುದಯ್ಯ, ನೀನೊಲಿದರೆ ಕೊರಡು ಕೊನರುದಯ್ಯ, ನೀನೊಲಿದರೆ ಬರಡು ಹೈನಂಬುದಯ್ಯ, ನೀನೊಲಿದರೆ ಬರಡು ಹೈನಂಬುದಯ್ಯ, ನೀನೊಲಿದರೆ ಸಕಲ ಪರಿಪಾಲನವು, ನೀನೊಲಿದರೆ ಸಕಲ ಪರಿಪಾಲನವು, ಇದಿರಲ್ಲಿ ಬುದು ಕೂಡಲ ಸಂಗಮ ದೇವ, ಇದಿರಲ್ಲಿ ಬುದು ಕೂಡಲ ಸಂಗಮ ದೇವ, ನೀನೊಲಿದರೆ ಕೊರಡು ಕೊರದೂದಯ್ಯ. ಹಿಂದೆ ಈ ವಚನವನ್ನು ಕೇಳಿದ ನೆನಪು. ಈಗ ಗುರುಗಳಿಂದ ನಾನು ಪ್ರತ್ಯಕ್ಷರಾಗಿ ಕಂಡೆ. ನಾನೇ ಧನ್ಯರು, ನಾನೇ ಭಾಗ್ಯವಂತಿ, ನಾನೇ ಭಾಗ್ಯವತಿ, ನಾನೇ ಪುಣ್ಯವತಿ, ನಾನೇ ಭಾಗ್ಯವತಿ, ನಾನೇ ಪುಣ್ಯವತಿ. ಸದ್ಗುರುವೇ ನಿನ್ನಿಂದ ಆನಂದ ತುಂಬಿರುವ ನಾನೇ ಭಾಗ್ಯವತಿ, ನಾನೇ ಪುಣ್ಯವತಿ. ಆಹಾ, ಎಂತಹ ಭಾಗ್ಯಶಾಲಿ ನಾನು, ಎಂತಹ ಭಾಗ್ಯಶಾಲಿ. ಅವ್ವಾ, ಹಾಲರೆ ಕೊಟ್ಟಿತು, ಹೆಂಗ್ ಮಾಡೋದು? ಒಂದಲ್ಲ ಎರಡಲ್ಲ 7 ತಂಬಿಗೆ ಹಾಲು ಕೊಟ್ಟಿತು. ಸರಿ, ಏನ್ ಮಾಡುದು? ಹಾಲು ಕೊಟ್ಟಿತು, ಹಾಲು ಅಟ್ಟು ಮಠಕ್ಕೆ ಹೋದ್ರ ಅಪ್ಪವ್ರು ಕುಡಿಸ್ತಾರು, ಅವ್ರು ಸದ್ಭದ್ರ ಕುಡಿದು ಮನೆಗೆ ಹೋಗ್ತಾರು. ಆಮೇಲೆ ಏನಾಕತಿ? ಇದೇನು ಬೇಡ, 7 ತಂಬಿಗೆ ಹಾಲು ಹಿಡೈತಿ, ನನ್ನ ಮಕ್ಕಳಿಗೂ ಹೈನಿಲ್ಲ, ಹಾಲಿಲ್ಲ, ಸರಿಯಾಗಿ ಸಾಯಾಕ ಒಟ್ಟ ಏನು ಮಾಡೋದು ಬೇಡ. ಒಂದ ತೆಂಬಿಗೆ ಹೋಯ್ತನು, ಅಪ್ಪವ್ರ ಕೇರ ಒಂದ ತೆಂಬಿಗೆ ಹಿಂಡೈತೆ ಅಂತ ಹೇಳ್ತನು. ಹಂಗ ಮಾಡ್ತಾನ, ಇನ್ನೊಂದು ತೆಂಬಿಗೆ ನನ್ನ ಮಕ್ಕಳಿಗೆ ಕುಡಿಸ್ತನು, ಇನ್ನೊಂದು ಹಾಲಲ್ಲ ಮಾರಿ ಬಿಡ್ತಾನ. ಹಂಗ ಮಾಡ್ತಾನ.
ನಿಜವಾಗಿ ಆ ಮಹಿಷಿ ಹಾಲು ಎಷ್ಟು ಕೊಟ್ಟಿದೆ ಮಗಳೇ? ಹೇಳು ಮಗಳೇ. ಸದ್ಗುರುನಾಥ, ಮಹಿಷಿ ಒಂದೇ ತಿಂಗಳಿಗೆ ಹಾಲನ್ನು ಕೊಟ್ಟಿದೆ ಸದ್ಗುರುನಾಥ. ಸತ್ಯಮೇವ ಜಯತೆ ನಾನುತಂ ಸತ್ಯೇನ ಪಂಥ ಬಿಡುತ್ತೆ ದೇವಯಾನ. ಸತ್ಯವಾಗಿ ಹೇಳು ಮಗಳೇ. ಸದ್ಗುರುನಾಥ, ಆ ಮಹಿಷಿ ಎಲ್ಲರಿಗೆ ಬೇಕಾಗಿ ಆ ಮಹಿಷಿ ಬರಡು ಮಹಿಷಿ ಹಾಲು ಕೊಟ್ಟಿದೆ, ಕ್ಷೀರ ಕೊಟ್ಟಿದೆ. ಆದರೆ ನೀನು ಎಷ್ಟು ಒಂದು ತಂಬಿ ಮಾತ್ರ ಹಾಲಿದೆ. ಸದ್ಗುರುನಾಥ, ಅದು ಏನಾಯಿತೆಂದ್ರೆ ಸದ್ಗುರುನಾಥ, ಅದು ಸದ್ಗುರುನಾಥ ನನ್ನಿಂದ ತಪ್ಪಾಯಿತು. ಸದ್ಗುರುನಾಥ, ನನ್ನಿಂದ ತಪ್ಪಾಯಿತು. ಸದ್ಗುರುನಾಥ, ತಮ್ಮ ಕೃಪಾಶೀರ್ವಾದದಿಂದ 7 ತಂಬಿಗೆ ಆ ಮಹಿಷಿಯು ಹಾಲು ಕೊಟ್ಟಿತು. ಆದರೆ ನನ್ನ ದುರಾಸೆಯಿಂದ ನಾನು ಬರೀ ಒಂದೇ ತಂಬಿಗೆ ಹಾಲನ್ನು ತೆಗೆದುಕೊಂಡು ಬಂದಿದ್ದೇನೆ. ಸದ್ಗುರುನಾಥ, ಒಂದೇ ತಂಬಿಗೆ ತೆಗೆದುಕೊಂಡು ಬಂದಿದ್ದೇನೆ. ಸದ್ಗುರುನಾಥ, ನಾನು ಪ್ರಾಪಂಚಿಕರು, ಸಂಸಾರಿಗಳು, ನಾನು ಸ್ವಾರ್ಥದಿಂದ ಕೂಡಿ ಈ 6 ತಂಬಿಗೆ ಹಾಲನ್ನು ನನ್ನ ಮಕ್ಕಳಿಗೆ ಕುಡಿಸಿ ಉಳಿದ ಹಾಲನ್ನು ಮಾರಿಬಿಟ್ಟೆ. ಸದ್ಗುರುನಾಥ, ಮಾರಿಬಿಟ್ಟೆ. ನನ್ನನ್ನು ಕ್ಷಮಿಸಿಬಿಡಿ ಸದ್ಗುರುನಾಥ, ನನ್ನನ್ನು ಕ್ಷಮಿಸಿಬಿಡಿ. ಇಲ್ಲ ಮಗಳೇ, ಅದು ಎಲ್ಲರಿಗೂ ಬೇಕಾಗಿ 7 ತಂಬಿಗೆ ಹಾಲನ್ನ ಕ್ಷೀರನ್ನು ಕೊಟ್ಟಿದೆ. ಆದರೆ ನೀನು 1 ತಂಬಿಗೆ ಮಾತ್ರ ಹಾಲು ತಂದಿರುವೆ. ಇದು ಉಚಿತವೇ? ಆಯ್ತು ಮಗಳೇ, ನಮ್ಮ ಕ್ಷೀರವೆಲ್ಲವೂ ನಿಮ್ಮ ಕ್ಷೀರ, ನಿಮ್ಮ ಕ್ಷೀರವೆಲ್ಲವೂ ನಮ್ಮ ಕ್ಷೀರ. ತಥಾಸ್ತು ಯದ್ಭಾವಂ ತದ್ಭವತಿ. ಆಯ್ತು, ನಡೆ ಮಗಳೇ. ಸದ್ಗುರುನಾಥ, ಇಂಥ ಶಿಕ್ಷೆ ಕೊಡಬೇಡಿ ಸದ್ಗುರುನಾಥ, ಇಂಥ ಶಿಕ್ಷೆ ಕೊಡಬೇಡಿ. ನನ್ನಿಂದ ತಪ್ಪಾಯಿತು ಸದ್ಗುರುನಾಥ, ನನ್ನಿಂದ ತಪ್ಪಾಯಿತು. ನಮ್ಮದೆಲ್ಲವೂ ನಿಮ್ಮದಾಯಿತು, ನಿಮ್ಮದೆಲ್ಲವೂ ನಮ್ಮದಾಯಿತು. ನಡೆ ಮಗಳೇ. ಆಯ್ತು ಸದ್ಗುರುನಾಥ. ಮತ್ತು ಆ ಮಹಿಷಿ ಇನ್ನು ಮುಂದೆ ಆ ಜೀವನ ಪರ್ಯಂತವಾಗಿ 1 ತಂಬಿಗೆ ಮಾತ್ರ ಕ್ಷೀರ ಕೊಡುತ್ತದೆ. ಮತ್ತು ಎಂದೂ ಕರುವನ್ನು ಹಾಕುವುದಿಲ್ಲ, ತಿಳಿಯುತ್ತೆ? ಅದು ಸಾಕಾಗಿ ಮಾರಲಿಕ್ಕೆ ಹೋದರೆ ಮಾರುವುದಿಲ್ಲ. ತಥಾಸ್ತು ನಿಮ್ಮದೆಲ್ಲವೂ ನಮ್ಮದಾಯ್ತು ಮಗಳೇ, ನಮ್ಮದೆಲ್ಲವೂ ನಿಮ್ಮದಾಯ್ತು. ನಡೆ. ಅವ್ವ, ಏನು ಮಾಡುದು? ಈ ನಾಕಾರಣ ಏನು ಹೇಳಿದ ಶಾಪಕ್ಕೆ ಗುರು ಯಾತ್ನಿ ಎಲ್ಲ ನನ್ನ ಸ್ವಾರ್ಥದ ಗೊತ್ತಿಲ್ಲ. ಏನು ಮಾಡುದು? ಎಮ್ಮೆರೆ ಅಪೂರ ಒಟ್ಟ ಒಂದ ತಮ್ಮಿಗೆ ಜೀವನ ಪೂರ್ತಿ ಹಿಂಡತಾರು. ಹೆಂಗ್ ಮಾಡೋದಿನ್ನ ನಿರ್ವಾತಕ ಒಮ್ಮೆ ಹಿಡ್ಕೊಂಡು ನೋಡು ಏನಾಕತ್ತೆ ಯಾಕತ್ತೆ. ತಂಗಿ ಈಗೇನು ಬಂಗಾರ ಭಾಳ ಸೊಯ್ಯೈತವ, ಏನು ಕಾಳಜಿ ಮಾಡಬೇಡ. ಮತ್ತೆ ಮತ್ತೆ ಮಾಡಿಸ್ಕೊಂಡು ಬಂಗಾರ ಬಳಿ ಅವೇನಿತ್ತು ನೋಡು, ಒಂದು 2 ಲಕ್ಷ ಅಕ್ಕಾವರಿದ್ವಿ, ಒಂದು 1,30,30,000 ಆಗ್ಯಾವ. ಅಷ್ಟಲ್ಲ
ಇಲ್ಲೇ ಪೇಟೆ ಜಮಖಂಡಿ ಪೇಟೆ ಐತಿ ಹೋಗಿ ತಗೊಂಡ್ಬರೋಣ ತಂಗಿ ಬಂಗಾರದಲ್ಲಿ ಮಾಡ್ಸೋನು ಕೈ ಮಾಡಬೇಡ ಕೈಗೆ ಎಲ್ಲಿ ಬಂಗಾರ ಬಲಿಯಣ್ಣ ಎಲ್ಲಿ ಬಂಗಾರ ಬಲಿಯಣ್ಣ ಎಲ್ಲಿ ಬಂಗಾರ ಬಲಿಯಣ್ಣ ಗಾಜಿನ ಬಲಿನ ಹೊಡೆದಾವ ನೋಡಿ ಎರಡು ಸೋಡಾಕತ್ತೈತಿ ಡಾಕ್ಟರ್ ತಿಕ್ಕಣ ಬಲಿಯ ನಟ್ಟವು ಸೊಂಟು ಡಾಕ್ಟರ್ನ ತಂಗಿ ಇದೆ ವ್ಯವಸ್ಥೆ ಮಾಡೋದು ಅಪ್ಪದಾರು ಆಶೀರ್ವಾದ ಮಾಡಿಸ್ತೀನಿ ತಂಗಿ ನೀ ಕಾಳಜಿ ಮಾಡಬೇಡವಾ ಆಯ್ತಣ್ಣ ಎಮ್ಮೆರೆ ಒಟ್ಟ ಒಂದ ತೆಮ್ಮಿಗೆ ಅರ್ಧ ತೆಮ್ಮಿಗೆ ಹಿಂಡೈತನ ಹೆಂಗ್ ಮಾಡೋದು ಇದನ್ನ ಹೆಂಗ್ ಜೋಪಾನ ಮಾಡೋಣ ನಾ ಹೆಂಗ್ ಇದನ್ನ ಮಾಡಿ ಹೇಳಣ್ಣ ತಂಗಿ ಗುರುಗಳು ಹೇಳಿದ ಮಾತು ಕೇಳಿದಿಲ್ವಾ ಗುರುಗಳ ಮಾತು ಹೇಳಿದ್ದು ಕೇಳಿದ್ದೆ ಅದ್ರ ಅಪ್ಪ ಹೇಳಿದ್ರು ಏನ್ ತೆಮಿಗೆ ಹಾಲು ಕೊಟ್ಟೈತಿ ನೀ ಒಂದು ತೆಮಿ ತಂದಿವ ಏನ್ ಮಾಡಿದ್ರು ಆ ತೆಮಿಗೆ ಮನಿಗೆ ಉಪಯೋಗಿಸಿದಿ ಮಾಡಿದೆ ನಿನ್ನ ಮಕ್ಕಳಿಗೆ ಕೊಟ್ಟಿ ಮತ್ತೆ ನೀ ಬಾಡಿ ಹೆಂಗೆ ಆಗ್ಬೋದು ಏನ್ ಮಾಡೋದ ನಾನು ದುರಾಸೆ ಬಿದ್ದು ಹಿಂಗ್ ಮಾಡ್ಯಾನ ಮಕ್ಕಳು ಕೆಟ್ಟ ಸರಿ ಸಾಕಾಗಿದ್ವ ಮೂಲ ಬಾಯಿ ಎಷ್ಟು ಸರಿಯಾಗಿ ನೋಡುವ ಕುಣಿಸಿ ದಾಡ್ಸಿ ಮಾಡ್ಬೇಕಂತ ಅನಿಸ್ತು ಒಟ್ಟಾಗ ಹಂಗ ಮಾಡ್ಯಾನ ಇನ್ ಹೆಂಗ್ ಮಾಡೋಣ ಇನ್ ಹೆಂಗಿದ್ರು ನೋಡೋಣ ಬೇಸ್ತಾರ ಐತಿ ಜಮಖಂಡಿ ಸಾಂತಿರ್ತೈತಿ ಒಟ್ಟ ಮಾಡ್ಕೊಡ ನೋಡಿ ನನ್ನ ಒಟ್ಟ ಸಾಕಾಗಿ ಕೊಡೋಣ ಒಟ್ಟ ಮತ್ತೇನು ಮತ್ತೆ ನಾ ಅಂತೂ ಹಾಕವಲ್ಲ ಅವ್ರಿಗೆ ಬೇಸಾವಲ್ಲ ಬಿಡವಲ್ಲ ಮತ್ತೆ ನೀನ ಅದನ್ನೆಲ್ಲ ಬೇಯಿಸೋದು ಮತ್ತೆಲ್ಲ ಮಾಡೋದು ಹಿಡ್ಕೊಳ್ಳೋದು ಕಲಿಯೋದು ನೀನ ಮಾಡಕ್ಕಿಲ್ಲ ಮತ್ತೆ ಆಯ್ತು ನಿನಗ ಬಂದಾಗಿತ್ತು ಮತ್ತೆ ಏನು ಮಾಡೋದು ಮಾಡ್ಬೋದು ಜಮಖಂಡಿ ಮಾಡಿ ಹೋಗೋಣ ನಡಿಯೋಣ ಹೋಗೋಣ ಹಾಂ